ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು ಬೀದರ್ ಮತ್ತು ಸಿಬಿ ಸೋಮಶೆಟ್ಟಿ ಕಲಾ ಪ್ರತಿಷ್ಠಾನ ಆಶ್ರಯದಲ್ಲಿ ಭಾವಾಂಕುರ ಎಳೆಯರ ಮನದಲ್ಲಿ ಕತೆ ಓದು ಕಂದ ಮತ್ತು ಮಕ್ಕಳ ಕವಿಗೋಷ್ಠಿ ಕಾರ್ಯಕ್ರಮವನ್ನು ಬೀದರ್ನ ಸಿಬಿ ಸೋಮಶೆಟ್ಟಿ ಚಿತ್ರಾಲಯದಲ್ಲಿ ಬಹಳ ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಶ್ರೀಮತಿ ಇಂದಿರಾಬಾಯಿ ಗುರುತಪ್ಪ ಶಿಟ್ಕಾರ್ ಪ್ರೌಢಶಾಲೆಯ ಹಿರಿಯ ಕನ್ನಡ ಶಿಕ್ಷಕಿ ಶ್ರೀಮತಿ ನಿರ್ಮಲಾ ಕುಲಕರ್ಣಿಯವರು ಕಾರ್ಯಕ್ರಮ ಉದ್ಘಾಟನೆ ಮಾಡಿದರು. ಸಿಬಿ ಸೋಮಶೆಟ್ಟಿ ಅವರ ಚಿತ್ರಾಲಯದಲ್ಲಿ ಇರಿಸಲಾದ 124ಕ್ಕೂ ಅಧಿಕ ಬಸವಣ್ಣನವರ ಜೀವನಾಧಾರಿತ ಚಿತ್ರ ವೀಕ್ಷಿಸಿ ಮಕ್ಕಳು ತಮ್ಮ ಅನುಭವಗಳನ್ನು ಬರವಣಿಗೆ ಮೂಲಕ ವ್ಯಕ್ತಪಡಿಸಿದರು. ಸರಿಸುಮಾರು 20ಕ್ಕೂ ಅಧಿಕ ವಿದ್ಯಾರ್ಥಿಗಳು ಭಾಗವಹಿಸಿದ್ದು 1ನೇ ತರಗತಿಯಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ಬಹಳ ಸೂಕ್ಷ್ಮವಾಗಿ ತಮಗಿಷ್ಟವಾದ ಅಥವಾ ತಾವು ಆಕರ್ಷಿತಗೊಂಡ ಚಿತ್ರ ನೋಡಿ ಆ ಚಿತ್ರದಿಂದ ತನಗಾದ ಅರಿವಿನ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ಮಕ್ಕಳು ಬಿಳಿ ಹಾಳೆಯಲ್ಲಿ ಬರವಣಿಗೆ ಮೂಲಕ ಹಾಗೂ ಅದನ್ನ ಎಲ್ಲರ ಸಮ್ಮುಖದಲ್ಲಿ ಹೇಳಿ ವ್ಯಕ್ತಪಡಿಸಿದರು. ಇನ್ನೂ ವಿಶೇಷ ಎಂಬಂತೆ ಕನ್ನಡ ಭಾಷೆಯೇ ಗೊತ್ತಿರದ ವಿದ್ಯಾರ್ಥಿಯೋರ್ವಳು ಆ ಚಿತ್ರಗಳ ಮೂಲಕ ಆತ ಏನನ್ನ ತಿಳಿದುಕೊಂಡೆ ಎನ್ನುವುದನ್ನ ಬಹಳ ಧೈರ್ಯದಿಂದ ಯಾವುದೇ ಅಂಜಿಕೆ ಆತಂಕವಿಲ್ಲದೆ ಎಲ್ಲರಿಗೆ ಹಿಂದಿಯಲ್ಲಿಯೇ ವಿವರಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ರೆ, ಇನ್ನೂ ಕೆಲ ವಿದ್ಯಾರ್ಥಿನಿಯರು ಏಕಾಂತದಲ್ಲಿ ಧ್ಯಾನದಲ್ಲಿ ಮಗ್ನವಾಗಿರುವ ಅಕ್ಕ ಮಹಾದೇವಿ ಚಿತ್ರ ನೋಡಿ ತನಗಾದ ಅನುಭವದ ಬಗ್ಗೆ ಆಗಿರಬಹುದು ಹಾಗೂ ಯಾವ ರೀತಿ ಬಸವಣ್ಣನವರು ಮೂಕ ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸುತ್ತಿದ್ರು, ಪ್ರೀತಿಯಿಂದ ಕಾಣುತ್ತಿದ್ದರು ಎನ್ನುವುದರ ಬಗ್ಗೆ ತಮ್ಮ ಅನಿಸಿಕೆ ಹಂಚಿಕೊಂಡ್ರೆ, ಇನ್ನೂ ವಿಶೇಷ ಎಂಬಂತೆ ಮೌಢ್ಯತೆಗೆ ಒಳಗಾಗದೆ ದೇವರ ಹೆಸರಿನಲ್ಲಿ ಮಾಡುವ ಪ್ರಾಣಿ ವಧೆ ಅಥವಾ ಮೂಕ ಪ್ರಾಣಿಗಳ ಬಲಿ ಕೊಡುವ ಪದ್ಧತಿ ವಿರೋಧ ಮಾಡಿರುವ ಬಸವಣ್ಣನವರ ಚಿತ್ರದ ಬಗ್ಗೆ ಎಲ್ಲರ ಮನ ಮುಟ್ಟುವಂತೆ ವಿದ್ಯಾರ್ಥಿನಿ ಹೇಳಿದರು. ಕಾರ್ಯಕ್ರಮ ಉದ್ದೇಶಿಸಿ ಮಕ್ಕಳ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾದ ಪಾರ್ವತಿ ಸೋನಾರಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, ನಮ್ಮ ಆಚರಣೆ ಸಂಸ್ಕೃತಿಯ ಬಗ್ಗೆ ನಮ್ಮ ಮಕ್ಕಳಿಗೆ ಹೇಳುವ ಅಗತ್ಯತೆ ಇವತ್ತು ಇದೆ. ದಾಸರು, ಶರಣರು, ಸಂತರು ಯಾರು, ಶ್ರಮದಾನ ಅಂದ್ರೆ ಏನು ಎನ್ನುವುದನ್ನ ನಮ್ಮ ಪೂರ್ವಜರು, ನಾವು ಬದುಕಿನ ರೀತಿಯನ್ನ ನಮ್ಮ ಯುವ ಪೀಳಿಗೆಗೆ ಮನದಟ್ಟು ಮಾಡುವ ಅಗತ್ಯತೆ ಇದೆ. ಹಾಗಾಗಿ ಈ ನಿಟ್ಟಿನಲ್ಲಿ ತಿಂಗಳಲ್ಲಿ ಇಂತಹ 10 ಕಾರ್ಯಕ್ರಮ ಮಾಡಿದ್ರೂ ಕೂಡ ಕಮ್ಮಿನೇ ಎಂದರು. ಬಾಹ್ಯ ಸೌಂದರ್ಯಕ್ಕೆ ಅಥವಾ ಹಿರಿಮೆ ಗರಿಮೆಗೋ ಅಥವಾ ತೋರಿಕೆಗೆ ನಾವುಗಳು ಇವತ್ತು ಮೌಲ್ಯಯುತ ನೈಜವಾದ ಜೀವನ ತೊರೆಯುತ್ತಿದ್ದೇವೆ ಎಂದು ಬೇಸರ ವ್ಯಕ್ತಪಡಿಸಿದ ಅವರು, ಬಹುತೇಕ ಕುಟುಂಬಗಳು ಕೂಡು ಕುಟುಂಬಗಳಾಗಿರದೆ ಕೇವಲ ತಂದೆ ತಾಯಿ ಮಕ್ಕಳಿಗೆ ಮಾತ್ರ ಸೀಮಿತಗೊಂಡಿರುವ ಕುಟುಂಬದಿಂದಾಗಿ ಮಕ್ಕಳು ಹಿರಿಕಿರಿ ಎನ್ನುವ ಸಂಸ್ಕಾರದಿಂದ ವಂಚಿತರಾಗ್ತಾ ಇದ್ದಾರೆ. ಹಾಗಾಗಿ ಇಂತಹ ಕಾರ್ಯಕ್ರಮಗಳಿಂದಾಗಿ ಮಕ್ಕಳಿಗೆ ಮೌಲ್ಯಯುತ ಜೀವನ ಅಂದ್ರೆ ಏನು, ನೈಜವಾದ ಜೀವನ ಅಂದ್ರೆ ಏನು, ಹಿರಿಕಿರಿ ಎನ್ನುವ ಮನೋಭಾವನೆ ಯಾವ ರೀತಿ ಇರುತ್ತೆ, ಯಾವ ರೀತಿ ಗೌರವ ನೀಡಬೇಕು ಎನ್ನುವುದರ ಬಗ್ಗೆ ಮನವರಿಕೆ ಮಾಡುವ ಅಗತ್ಯತೆ ಇದೆ ಎಂದು ತಿಳಿಸಿದರು. ಜೊತೆಗೆ ಇದೇ ವೇಳೆ ಸಿಬಿ ಸೋಮಶೆಟ್ಟಿ ಅವರಿಂದ ಮೂಡಿ ಬಂದಿರುವ ಬಸವಣ್ಣನವರ ಜೀವನಾಧಾರಿತ ಚಿತ್ರಪಟಗಳ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡ ಅವರು, ಇವತ್ತು ಸಿಬಿ ಸೋಮಶೆಟ್ಟಿ ಚಿತ್ರಾಲಯ ಯುವ ಪೀಳಿಗೆಗೆ ಬಸವಣ್ಣನವರ ತತ್ವ ಆದರ್ಶಗಳನ್ನು ಪರಿಚಯಿಸುವ ಮಾರ್ಗವಾಗಿದೆ ಎಂದು ತಿಳಿಸಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುವ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಸುರೇಶ ಚನ್ಶೆಟ್ಟಿ ಅವರು ಮಾತನಾಡಿ, ಮಕ್ಕಳ ಹಿತದೃಷ್ಟಿಯಿಂದ ಇಂತಹ ಕಾರ್ಯಕ್ರಮ ನಿರಂತರವಾಗಿ ನಡೆಯಬೇಕಾಗಿದೆ. ಯಾಕೆಂದ್ರೆ ಮಕ್ಕಳು ನೋಡಿ ಕಲಿತಾರೆ ವಿನಃ ಹೇಳಿ ಕೇಳಿ ಕಲಿಯುವುದಿಲ್ಲ ಎಂದರು. ಇವತ್ತು 20ಕ್ಕೂ ಅಧಿಕ ವಿದ್ಯಾರ್ಥಿಗಳು ಅವರ ಪಾಲಕರು ಸಹಿತ ಬಿಡುವು ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು ನಿಜಕ್ಕೂ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದರು. ಇವತ್ತು ಪಾಲಕರು ಒತ್ತಡಯುತ ಬದುಕಿನಲ್ಲಿ ಬದುಕುತ್ತಿದ್ದಾರೆ. ಇಂತಹ ಕಾರ್ಯಕ್ರಮ ಮಕ್ಕಳಲ್ಲಿ ಒಳ್ಳೆಯ ಬೆಳವಣಿಗೆ ಬದಲಾವಣೆ ತರುತ್ತದೆ ಎಂದರು. ಸಿಬಿ ಸೋಮಶೆಟ್ಟಿ ಅವರು ಮಾತನಾಡಿ, ಚಿತ್ರಕಲೆ ಎನ್ನುವಂಥದ್ದು ತನ್ನ ಜೀವನದಲ್ಲಿ ಎಷ್ಟು ಮುಖ್ಯ ಹಾಗೂ ಅವರಲ್ಲಿ ಇರುವ ಪ್ರತಿಭೆಗೆ ಕುಟುಂಬ ಸಹಿತ ಸಿಕ್ಕ ಪ್ರೋತ್ಸಾಹದ ಬಗ್ಗೆ ಅಭಿಪ್ರಾಯ ಹಂಚಿಕೊಂಡರು. ಬಸವಣ್ಣನವರು ಹುಟ್ಟಿದಾಗಿನಿಂದ ಐಕ್ಯರಾಗುವವರೆಗಿನ ಚಿತ್ರಗಳನ್ನ ಪುಸ್ತಕ ಸಾಹಿತಿಗಳನ್ನು ಓದಿ ಚಿತ್ರಿಸಿದ್ದೇನೆ. ಆರ್ಟ್ ಗ್ಯಾಲರಿ ಮೂಲಕ ಬಸವಣ್ಣನವರ ಜೀವನ ಚರಿತ್ರೆಯನ್ನ ಜೀವಂತವಾಗಿಸಬೇಕು. ದೇಶದ ಉದ್ದಗಲಕ್ಕೂ ಕೂಡ ಬಸವಣ್ಣನವರ ತತ್ವಾದರ್ಶಗಳನ್ನ ಪರಿಚಯಿಸಬೇಕು, ಪಸರಿಸಬೇಕು ಎನ್ನುವ ಗುರಿ ನನ್ನದಾಗಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಜ್ಞಾನಸುಧಾ ಕಾಲೇಜು ರಸಾಯನಶಾಸ್ತ್ರ ಉಪನ್ಯಾಸಕರಾದ ಡಾ ಶೀಲವಂತ್, ಬಸವಪ್ರಿಯ ವೈಚಾರಿಕ ಸಾಂಸ್ಕೃತಿಕ ಟ್ರಸ್ಟ್ ಕಲಬುರಗಿ ಗೌರವ ಅಧ್ಯಕ್ಷರಾದ ಮಹಾದೇವಿ ಗುರುಶಾಂತಪ್ಪ ನಿಂಗದಳ್ಳಿ ಭಾಗಿಯಾಗಿದ್ದರು. ಪ್ರಾರ್ಥನೆಯನ್ನ ಕುಮಾರಿ ಚಿನ್ಮಯಿ ಮಲ್ಲಿಕಾರ್ಜುನ್ ನಿಂಗದಳ್ಳಿ ನಡೆಸಿಕೊಟ್ಟರು. ಸ್ವಾಗತ ಕುಮಾರಿ ಚಿನ್ಮಯಿ ಅಲ್ಲಮಪ್ರಭು ನಾಮದ್ಗಿ ನಡೆಸಿಕೊಟ್ರೆ, ವಂದನಾರ್ಪಣೆ ಕುಮಾರಿ ಅಲ್ಲಮಪ್ರಭು ರೇವಣಸಿದ್ದಪ್ಪ ಕೋಟಗ ನಡೆಸಿಕೊಟ್ರು. ನಿರೂಪಣೆಯನ್ನ ಕುಮಾರಿ ಸೃಷ್ಟಿ ಸೋಮನಾಥ್ ಬಿರಾದರ್ ಮಾಡಿದ್ರೆ, ಸಮನ್ವಯ ಶ್ರೀಕಾಂತ್ ಬಿರಾದರ್, ಹಿರಿಯ ಚಿತ್ರ ಕಲಾವಿದರು ಬೀದರ್ ಸಿಬಿ ಸೋಮಶೆಟ್ಟಿ ಚಿತ್ರಾಲಯ ಕಾರ್ಯಕಾರಿ ಸಮಿತಿ ನಡೆಸಿಕೊಟ್ರು. ದಾಸೋಹ ಸೇವೆಯನ್ನ ಬಸವಪ್ರಿಯ ವೈಚಾರಿಕ ಸಾಂಸ್ಕೃತಿಕ ಟ್ರಸ್ಟ್ ವತಿಯಿಂದ ಮಾಡಲಾಯಿತು. ಇತಿಹಾಸ ಕ್ಷಮೆ ಮಾಡೋದಿಲ್ಲ. ಯಾಕೆ ಕ್ಷಮೆ ಮಾಡೋದಿಲ್ಲ ಅಂದ್ರೆ ನಮ್ಮ ಅವ್ವ ಅಪ್ಪಗಳು ಪಾಪ ಹಳ್ಳಿ ಒಳಗೆ ಇರ್ತಿದ್ರು, ಹಳ್ಳಿ ಜೀವನನೇ ನೋಡಿದ್ರು.
ನಮಗವರು ನಮ್ಮ ಮಕ್ಕಳು ಶಾಣೆ ಆಗಲಿ ಅಂತ ಸಾಲಿ ಕಲಿಸಿದ್ರು. ಆ ಸಾಲಿ ಕಲ್ತೀವಿ ನೋಡ್ರಿ, ನಮಗೆ ಹಳ್ಳಿ ಜೀವನನೇ ಬೇಡ, ಸಿಟಿ ಜೀವನನೇ ಬೇಕು ಅಂತ ಅನಿಸ್ಬಿಡ್ತು. ಆಂಟಿ ಅಂಕಲ್ ಭಾಳ ಚಲೋ ಶಬ್ದಗಳು ಅಂತ ಅನ್ಕೊಂಡ್ವಿ ನಾವು. ನಮ್ಮ ಮಕ್ಕಳಿಗೆ ಅವು ಪಾಪ ಚಿಕ್ಕಮ್ಮ ದೊಡ್ಡಮ್ಮ ಅಂದ್ರು, 4 ಮಂದಿಯಾಗ ಹೋಗಲ್ಲ, ಸಣ್ಣವ ದೊಡ್ಡವ ಅಂತಿ, ಅಲ್ಲಿ 8 ದಿವಸ ಆಯ್ತು ನನಗೆ ಒಂದು ಇಂಗ್ಲೀಷ್ ಮೀಡಿಯಮ್ ಎದಕ್ಕೆ ಹಾಕಿದ್ದಾನೆ ಅಂತ ರಪ್ಪ ಅಂದದಕ್ಕೆ ಒಂದು ಬಡ್ದು ಆಂಟಿ ಅನ್ಬೇಕು ನಾನು ಹಿಡಿದು, ಅಂಕಲ್ ಅನ್ಬೇಕು ನಾನು ಹಿಡಿದು ಅಂತ ಕಲಿಸಿದೆವು ನಾವು. ಹಾಗಾಗಿ ನಮಗೆ ಇತಿಹಾಸ ಕ್ಷಮ ಮಾಡಲ್ಲ, ಅದು ನಿಮ್ದೇನೂ ತಪ್ಪಿಲ್ಲ. ನಿಮ್ಗೆ ಚಿಕ್ಕಮ್ಮ ಗೊತ್ತು ಮಾಡಿಲ್ಲ ನಾವು, ದೊಡ್ಡಮ್ಮ ಗೊತ್ತು ಮಾಡಿಲ್ಲ ನಾವು, ಸೋದರತ್ತೆ ಅಂದ್ರೆ ಏನು ಗೊತ್ತು ಮಾಡಿಲ್ಲ ನಾವು, ಚಿಕ್ಕಪ್ಪ ಅಂದ್ರೆ ಏನು ಗೊತ್ತಿಲ್ಲ, ಅಜ್ಜ ಅಂದ್ರೆ ಗೊತ್ತಿಲ್ಲ, ಅಜ್ಜಿ ಅಂದ್ರೆ ಗೊತ್ತಿಲ್ಲ, ತಾಯಿಯ ತಾಯಿಗೆ ಏನಂತಾರೆ ಗೊತ್ತಿಲ್ಲ, ಅಪ್ಪನ ತಾಯಿಗೆ ಏನಂತಾರೆ ಗೊತ್ತಿಲ್ಲ, ಅದನ್ನ ನಾವೇ ಹೇಳ್ಕೊಟ್ಟಿಲ್ಲ ನಿಮಗೆ. ಹಾಗಾಗಿ ನಾವು ಈಗ ತಪ್ಪು ಮಾಡಿವಿ ಅಂತ ನಮಗೆ ಗೊತ್ತಾಗ್ಲಿಕ್ಕೆ ನಮ್ಗೆ 50 ವರ್ಷ ಆಗ್ಬೇಕಾಯ್ತ್ರಿ. ಈಗ ನಮಗೆ 50 ವರ್ಷ ಆದ್ಮೇಲೆ ಈಗ ನಾವು ಇನ್ನೂ ಸ್ವಲ್ಪ ಭಾಳ ದಿವಸ ಸ್ವಲ್ಪ ದಿವಸ ಇರ್ತೀವಿ. ಅದ್ರ ಒಳಗಾಗಿ ನಮ್ಮ ಒಂದು ಇತಿಹಾಸವನ್ನ, ನಾವು ಬದುಕಿರ್ತಕ್ಕಂಥ ಜೀವನವನ್ನ ಈ ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಮ್ಮ ನೆಲ ಯಾವ ನೆಲದೊಳಗದ, ಯಾರು ನಡೆದಾಡ್ತಿರ್ತಕ್ಕಂಥ ನೆಲದೊಳಗೆ ನಾವು ಹುಟ್ಟೀವಿ, ಶರಣರಂದ್ರೆ ಯಾರು, ದಾಸರಂದ್ರೆ ಯಾರು, ಸಂತರಂದ್ರೆ ಯಾರು, ಇದನ್ನ ನಾವು ನಿಮಗೆ ಪರಿಚಯ ಮಾಡದೇ ಹೋಗ್ಬಾರ್ದು ಅಂತೇಳಿ ಅನ್ನುವ ಒಂದು ವಿಚಾರ ನಮ್ಮ ತಲೆಯೊಳಗೆ ಇಟ್ಕೊಂಡು ಮಕ್ಕಳ ಸಾಹಿತ್ಯ ಪರಿಷತ್ತಿನ ಮೂಲಕ ಮತ್ತು ನಮ್ಮ ಬೀದರ್ನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಬೇರೆ ಬೇರೆ ಬೇಕಾದಷ್ಟು ಸಂಘಟನೆಗಳು ಉಟ್ಕೊಂಡವ, ಅವರೆಲ್ಲರೂ ಸೇರಿ ಮುಂದೆ ನಾವು ನಮ್ಮ ಹಿಂದಿನ ಇತಿಹಾಸ ಏನದ, ಗತದ ನಾವು ಬದುಕಿ ಬಂದಿರ್ತಕ್ಕಂಥ ಬದುಕೇನದ ಅದನ್ನು ನಿಮಗೆ ತಿಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ನಾವು ಇಂಥ ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ. ಮತ್ತು ಇವತ್ತು ಮುಖ್ಯವಾಗಿ ಯಾಕೆ ಮಾಡ್ತಾ ಇದೀವಿ ಅಂದ್ರೆ, ನಾನು ಮುಖ್ಯವಾಗಿ ಇನ್ನೊಂದು ಮಾತು ಹೇಳಲೇಬೇಕು ಈ ಸಂದರ್ಭದೊಳಗೆ. ಮಕ್ಕಳು ಯಾರೂ ಮಾತಾಡಬಾರ್ದು. ಇವತ್ತು ನನ್ನ ಮಕ್ಕಳು ಒತ್ತಾಯ ಪೂರ್ವಕವಾಗಿ ನನ್ನ ಮಾತು ಕೇಳಿದ್ರು. ಅಷ್ಟೇ ಅಲ್ಲ, ನೀವು ಇಲ್ಲಿ ಕೂತಾರಲ್ಲ, ಎಲ್ಲರ ಮಾತುಗಳನ್ನ ಒತ್ತಾಯ ಪೂರ್ವಕವಾಗಿ ನೀವು ಕೇಳಬೇಕು. ಆಮೇಲೆ ನೀವು ಬರ್ದಿರೋದನ್ನ ನಾವು ಬಹಳ ಖುಷಿಯಿಂದ ಕೇಳ್ತೀವಿ, ಬಹಳ ಖುಷಿಯಿಂದ ಅದನ್ನು ಕೇಳ್ತೀವಿ. ನೀವು ಮಾತ್ರ ಕಷ್ಟಪಟ್ಟೆ ಕೇಳ್ತಿರುತ್ತೆ ನನಗೆ ಗೊತ್ತದ. ಯಾಕಂದ್ರೆ ನಿಮಗೀಗ ಕೈಯಾಗ ಮೊಬೈಲು, ಅದರೊಳಗೆ ಚಿತ್ರ ಓಡ್ತಿರ್ತದ, ಮೊಬೈಲ್ ಸರಿಸ್ತಿರ್ತೀರಿ ಬೆರಳಿಂದ, ಅದು ನೋಡಿ ರೂಢಿ ಆಗ್ಬಿಟ್ಟದ. ನಮ್ಮ ಮುಖ ನಿಮಗೆ ಬೋರ್ ಆಗ್ತಾವ ಅಂತ ನಮಗೆ ಗೊತ್ತದ. ಆದರೂ ಇವತ್ತು ಒತ್ತಾಯದಿಂದ ನಿಮ್ಮ ಕಣ್ಣೊಳಗ ಇಲ್ಲಿ ಇರ್ತಕ್ಕಂಥ ಚಿತ್ರಪಟಗಳು ಮತ್ತು ನಾವುಗಳು ನಿಮ್ಮ ಕಣ್ಣು ಮತ್ತು ಮನಸ್ಸಿನ ಒಳಗೆ ನಾವು ಒತ್ತಾಯ ಪೂರ್ವಕವಾಗಿ ತುರುಕ್ತಾ ಇದ್ದೀವಿ, ಅದನ್ನು ತಗೋಬೇಕು. ಈ ಆಮೇಲೆ ಕೊನೆಗೆ ಒಂದೇ ಒಂದು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ. ನಾವುಗಳು ಯಾಕೆ ಅದೆಲ್ಲ ನಮಗೆ ಗೊತ್ತಾಗಲಿಲ್ಲ ಅಂದ್ರೆ, ಮೊದಲು ಏನಿತ್ತು, ಒಂದು ಹೊರಸು ಇರ್ತಿತ್ರಿ ಅಂಗಳದೊಳಗೆ. ಹೊರಸು ಅಂದ್ರೆ ಗೊತ್ತದ ನಿಮ್ಗೆ? ಯಾರಿಗೆ ಗೊತ್ತದ? ಅವ್ರು ಪುಣ್ಯವಂತರು, ಹೊರಸು ನೋಡಿದವ್ರು ಪುಣ್ಯವಂತರು. ಯಾಕಂದ್ರೆ ಭಾಳ ಜನರ ಮನೆಯಾಗ ಹೊರಸಿಲ್ಲ. ಈಗ ಪಲಂಗ್ ಅದವು, ಮತ್ತು ಆ ಪಲಂಗ್ ಮೇಲೆ ಯಾರು ಮಲ್ಕೋತಾರ ಅವ್ರು ಬೆನ್ನ ಬ್ಯಾನಿ ಕಂಪಲ್ಸರಿ ಬರ್ತೀವಿ ಅಂತ ಗಾಡಿ. ಹೊರಸಿನ ಮೇಲೆ ಮಲ್ಕೊಂಡವ್ರಿಗೆ ಎಷ್ಟೊಂದು ರೋಗಗಳು ಕಡಿಮೆ ಆಗ್ತಿದ್ವು ಅಂತ, ಕಾಲು ನೋವು ಬರ್ತಿದ್ದಿಲ್ಲ ಅಂತ, ಬೆನ್ನು ನೋವು ಚಲೋ ಆಗ್ತಿತ್ತಂತ, ಇದೆಲ್ಲ ಇತ್ತು. ಆ ಹೊರಸಿನ ಮೇಲೆ ನಮ್ಮ ಆಯಿ ಮುತ್ಯ ಕುಂದಿರ್ತಿದ್ರು. ಆ ಹೊರಸಿನ ಕಾಲು ಮುರಿದು ಬೀಳತನ ಕೊಡ್ಸೋದಿಗೆ ನಾವು ಮೊಮ್ಮಕ್ಕಳ ಹೊರಸಿನ ಸುತ್ತಮುತ್ತ ಅದ್ರೊಳಗೆ ಕುಂದಿರ್ತಿದ್ರು. ಅವಾಗ ಅವರು ಒಳಗೆ ಅಡಿಗೆ ಮಾಡೋ ತನಕ, ನಮ್ಮವ್ವ ಅಡಿಗೆ ಮಾಡೋ ತನಕ ಆ ಆಕಾಶ ತೋರಿಸಿ, ಆಕಾಶದೊಳಗೆ ಎಷ್ಟು ಚುಕ್ಕಿ ಅದಾವು, ಯಾವ ಚುಕ್ಕಿ ಅದ್ರ ಸಲುವಾಗಿ ಹುಡ್ತು, ಆ ಚುಕ್ಕಿ ಯಾಕೆ ಓಡ್ತದ, ಅಲ್ಲಿ ಚೇಳದ ನೋಡು, ಇಲ್ಲಿ ಅದು ಅದ ನೋಡು, ಇಲ್ಲಿ ಹಾವು ಅದ ನೋಡು ಅಂತ ನಮ್ಗೆ ಆಕಾಶ ತೋರಿಸಿ ನಮ್ಗೆ ಕಲ್ಲಿನ ರಥದ ಕತೆ ಹೇಳ್ತಿದ್ರು. ಭಾಳ ಕಥೆಗಳು ಹೇಳ್ತಿದ್ರು. ಹಾವು, ಮುಂಗ್ಲಿ, ಬೇಕಾದಷ್ಟು ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲರ ಬಗ್ಗೆ ಕಥೆಗಳು ಹೇಳ್ತಿದ್ರು. ಆ ಕಥೆಗಳು ಹೇಳೋದ್ರ ಜೊತೆಗೆ ಮತ್ತೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಪಾಠ ನಮಗೆ ಕಲಿಸ್ತಿದ್ರು. ಏನು ಕಲಿಸ್ತಿದ್ರು ಅಂತಂದ್ರೆ, ಈಗ ನಿಮಗೆ ಗೊತ್ತೇ ಇಲ್ಲ, ನೀವೆಲ್ಲರೂ 5,000 10,000 ಡ್ರೆಸ್ ತೊಗೊಂಡು ಹಾಕೊಳ್ತಾ ಇದ್ದೀರಿ. 5,000 10,000 ದುಡಿಬೇಕಾದ್ರೆ ನಮ್ಮವ್ವ ಅಪ್ಪ ಎಷ್ಟು ಕಷ್ಟಪಟ್ಟಾರ ಅನ್ನೋದು ಹೇಳೋರಿಲ್ಲ ನಿಮಗೆ, ಯಾರು ಹೇಳೋರೇ ಇಲ್ಲ. ಬರೀ ನಿಮಗೇನ, ನಮಗೇನಾಗ್ಯದ, ಹಠ ಮಾಡೋದು ಒಂದೇ. ನನ್ನ ಸ್ಕೂಲ್ನಾಗ ಹೋಗ್ಬೇಕು 15,000 ರೂಪಾಯಿದು ಏನದು ಜುಬಲ ಅಂತೀರಿ, ಏನಂತೀರ, ಲೆಹೆಂಗಾ ತಗೊಂಡಾಳ, ನನಗೂ 15,000 ಬೇಕು. ಈಗ ಬಂತಲ್ಲ ದಸರಾ ಹಬ್ಬ, ನನಗೂ ಬೇಕು. ಪಾಪ ಒಂದು ತಿಂಗಳ ಪಗಾರ ಇರ್ಬೋದು, ಕಷ್ಟಪಟ್ಟು ಬೇರೆ ಬಲ್ಲಿ ಚನ್ಸಿಟ್ಟಿ ಅಣ್ಣವ್ರು ಒಂದು 20,000 ರೂಪಾಯಿ ಕೊಡ್ರಿ ಅಂತ ಅವ್ರ ಹತ್ರ ಕೇಳಿ ಇಸ್ಕೊಂಡು ನಿಮಗೆ ಆ ಲೆಹೆಂಗಾ ಕೊಡಿಸ್ತಕ್ಕಂಥ ಪರಿಸ್ಥಿತಿ ಇದ್ರು ಗಪ್ಚುಪ್ ಕೊಡಿಸ್ತಾ ಇದಾರೆ. ಅವ್ರು ಯಾಕೆ ಕೊಡಿಸ್ತಾ ಇದಾರೆ ಅಂದ್ರೆ, ಅವ್ರಿಗೆ ಏನದ ನಿಮಗೆ ಖುಷಿ ಮಾಡ್ಬೇಕಾಗ್ಯದ. ಕಷ್ಟ ಗೊತ್ತಾಗಬಾರ್ದು, ನಾ ಕಷ್ಟದೊಳಗೆ ಬದುಕಿನಿ, ನನ್ನ ಮಕ್ಕಳಿಗೆ ಕಷ್ಟ ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಇದನ್ನ ನಮ್ಮ ಅಜ್ಜಿ ಅಜ್ಜ ನಮ್ಗೆ ಹೇಳ್ತಿದ್ರು. ನಾವೊಂದು ಲಾಲಿಪಾಪ್ ಕೇಳಿ ಜಗಳ ಆಡಿದ್ರು, ನಮಗೆ ಲಾಲಿಪಾಪ್ ಕೊಟ್ಟಿಲ್ಲ, ನಮ್ಮ ಅಪ್ಪ ದುಡ್ಡು ಕೊಟ್ಟಿಲ್ಲ ಅಂತ ನಾವು ಸೆಟ್ಕೊಂಡು, ನಮ್ಮ ಅಪ್ಪ ಚಂದಿಲ್ಲ ಅಥವಾ ನಮ್ಮ ಕಾಕ ಚಂದಿಲ್ಲ, ನನಗೆ 5 ಪೈಸೆ ಕೊಡಲಿಲ್ಲ ಅಂತ ನಾವು ಸೆಟ್ಕೊಂಡಾಗ ನಮ್ಮ ಆಯಿ ಮುತ್ಯ ನಮ್ಗೆ ಕರೆದು, ಇಲ್ಲಿ ಬಾ, ನಿಮ್ಮ ಅಪ್ಪಗೆ ಎಷ್ಟು ಕಷ್ಟ ಅದ ನಿನಗೆ ಗೊತ್ತಿಲ್ಲ, ನಮ್ಮ ಹೊಲ್ದಾಗ ಕೆಲಸ ಮಾಡ್ಬೇಕಾಗ್ತದ, ಅಲ್ಲಿ ಕೂಲಿ ಮಾಡ್ಲಿಕ್ಕೆ ಹೋಗಿರ್ತಾರಲ್ಲ, ಅವ್ರು ಇನ್ನೂ ಕೂಲಿ ಕೊಟ್ಟಿಲ್ಲ, ಅಥವಾ ಬೆಳೆ ಲಾಸ್ ಆಗ್ಯದ, ಈ ಸಲ ಹೊಲ್ದಾಗ ಏನೂ ಬೆಳೆದಿಲ್ಲ, ನಿಮ್ಮ ಅಪ್ಪ ಭಾಳ ಕಷ್ಟದಾಗ ಅದಾನ, ನೀ ಹಂಗೆಲ್ಲ ಜಗಳ ಮಾಡಬೇಡ ಅಂತ ಹೇಳೋ ಆಯಿ ಮುತ್ತೆ ಇರ್ತಿದ್ರು. ಹಾಗಾಗಿ ನಮಗೆ ಬದುಕಿನ ಒಳ ಅರ್ಥಗಳು ಗೊತ್ತಾಗ್ತಿದ್ವು, ನಿಮಗೆ ಅವು ಗೊತ್ತಾಗಲ್ಲ.
ಅವು ನಿಮಗೆ ನಾವು ಹೇಳಲೇಬೇಕಾಗ್ಯದ. ದೊಡ್ಡಪ್ಪ ಎಷ್ಟು ಕಷ್ಟಪಟ್ಟಾರ, ದೊಡ್ಡಮ್ಮ ಎಷ್ಟು ಕಷ್ಟಪಟ್ಟಾರ, ಅಜ್ಜ ಎಷ್ಟು ಕಷ್ಟಪಟ್ಟಾರ. ಈಗ ಇದು ಅದಲ್ರಿ, ಇದು ಏನು ಆರ್ಟ್ ಗ್ಯಾಲರಿ ನೋಡಿದ್ರಲ್ಲ, ಈ ಫೋಟೋಗಳು ಮಾಡ್ಬೇಕಾದ್ರೆ ಎಷ್ಟು ದಿನ ಎಷ್ಟು ರಾತ್ರಿ ಅವ್ರು ನಿದ್ದೆ ಮಾಡಿಲ್ಲ ಸೋಮಶೆಟ್ಟಿ ಅಪ್ಪಾಜಿಯವರು. ಅದಕ್ಕೆ ದುಡ್ಡು ಹೊಂದಿಸ್ಬೇಕಾದ್ರೆ ಎಲ್ಲೆಲ್ಲಿ ಸಾಲ ಮಾಡಿದ್ರು, ಅಥವಾ ಅವರೇ ಜೀವನ ಪರ್ಯಂತ ದುಡ್ಡಿರ್ತಕ್ಕಂಥ ದುಡ್ಡನ್ನ ಆ ಒಂದೊಂದು ಫೋಟೋಕ್ಕೂ ಹಾಕ್ಯಾರ. ಅವ್ರ ಮನ್ಯಾಗ ಅವ್ರ ಮಕ್ಕಳಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸಲೇಬೇಕು. ಯಾಕಂದ್ರೆ ಅವ್ರ ಮಕ್ಕಳು ಜಗಳ ಇರಲಿಲ್ಲ. ಈ ಜಿಂದಗಿ ಬರ್ ಕಮಸಿನ ರೊಕ್ಕ ನನಗೆ ಕೊಡೋದು ಬಿಟ್ಟು ಇವು ಫೋಟೋ ಮಾಡ್ಕೊತ ಕುಂತಿದ್ದು ಯಾರು ನೋಡ್ತಾರೆ ಇವಾಗ ಅನ್ನೋದಾಗಿದ್ದಲ್ಲ ಅವರು. ಹೌದಾ? ಈ ಫೋಟೋ ತಗೊಂಡು ಏನ್ ಮಾಡ್ಲಕ್ಕ, ಇವ ನಮ್ಮ ಆಯ್ಮುಟ್ಟನ ಫೋಟೋವ ಅಂತ ಅನ್ಬೋದಾಗಿತ್ತು. ಆದ್ರೆ ಅವ್ರ ಮಕ್ಕಳು, ಆ ಮಕ್ಕಳ ಆದರ್ಶವನ್ನ ನಾವೆಲ್ಲರೂ ಕಲಿಲೇಬೇಕು. ಇವತ್ತು ನೀವು ಮುಖ್ಯವಾಗಿ ಕರೆಸಿದ್ದೆ ಆ ಕಾರಣಕ್ಕಾಗಿ. ನಮ್ಮ ತಂದೆ ತಾಯಿ ಸಂಪಾದನೆ ಮಾಡಿರ್ತಕ್ಕಂಥ ದುಡ್ಡು ಏನದ ಅವ್ರು ಸಮಾಜಕ್ಕೆ ಕೊಡ್ಲಿಕ್ಕೆ ಅವ್ರ ಮನಸ್ಸದ ಅಂತಂದ್ರ ಅದಕ್ಕೆ ನಾವು ಬಿಡಬೇಕು ಅನ್ನೋ ಪಾಠವನ್ನ ಕಲಿಸ್ಲಿಕ್ಕೆ ಇವತ್ತಿನ ಕಾರ್ಯಕ್ರಮ ಇಟ್ಕೊಂಡಿವಿ. ಅವ್ರ ಜೀವನ ಪರ್ಯಂತ ಕಷ್ಟಪಟ್ಟು ಏನೋ ಒಂದು ಆಸೆ ಇಟ್ಕೊಂಡಿರ್ತಾರೆ. 60 ವರ್ಷ ತನಕ ಅವ್ರ ಒಳಗೊಬ್ಬ ಚಿತ್ರ ಕಲಾವಿದನನ್ನ ಕಟ್ಟಿ ಹಾಕಿದ್ರು ಅವರು. ಯಾಕಂದ್ರೆ ಮಕ್ಕಳನ್ನ ಸಾಕ್ಬೇಕಾಗಿತ್ತು, ಮಕ್ಕಳನ್ನ ಸಲುಬೇಕಾಗಿತ್ತು, ಬದುಕು ಕಟ್ಕೋಬೇಕಾಗಿತ್ತು, ಒಂದು ಸಣ್ಣ ಮನಿ ಗೂಡು ಕಟ್ಕೋಬೇಕಾಗಿತ್ತು. ಇದನ್ನ ಮಾಡಿದ ಮ್ಯಾಲ ಒಳಗಿರ್ತಕ್ಕಂಥ ಕಲಾವಿದನಿಗೆ ಅವ್ರು ಬಿಟ್ಟು, ಆ ಕಲಾವಿದ 60 ವರ್ಷದ ನಂತರ ಈ ಎಲ್ಲ ಚಿತ್ರಪಟಗಳನ್ನ ಅವರು ರಚನೆ ಮಾಡ್ಯಾರ. ಅವ್ರಿಗೆ ಬೇಕಾದಷ್ಟು ಸನ್ಮಾನಗಳು, ಬೇಕಾದಷ್ಟು ಪ್ರಶಸ್ತಿಗಳು ಸಿಕ್ಕವ. ಈ ಈ ಏನ್ ಚಿತ್ರಪಟಗಳು ಮಾಡ್ಯಾರಲ್ಲ, ಇವ್ರು ಏನಾದ್ರು ಬೆಂಗಳೂರು ಮೈಸೂರಿನ ಹುಟ್ಟಿದ್ರು ಅಂದ್ರ ಇವತ್ತು ರಾಜ್ಯೋತ್ಸವ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಮತ್ತೊಂದು ಇನ್ನೊಂದು ಬೇಕಾದಷ್ಟು ಪ್ರಶಸ್ತಿಗಳು ಅವ್ರಿಗೆ ತಗೋತಿದ್ವು. ಅವ್ರು ಈ ಬೀದರ್ನಾಗ ಹುಟ್ಟಿರೋ ಕಾರಣಕ್ಕಾಗಿ ಈ ಮೂಲ್ಯಾಗ ಇಲ್ಲಿ ಕೂತಾರ ಅಂತ ನಾನು ಅನ್ಕೊಳ್ತೇನೆ. ನನ್ನ ಅದು ವೈಯಕ್ತಿಕ ಅಭಿಪ್ರಾಯ, ಯಾರು ಅದನ್ನ ತಪ್ಪು ತಿಳ್ಕೊಬಾರ್ದು. ಹಾಗಾಗಿ ಇದನ್ನ ನಿಮಗೆಲ್ರಿಗೂ ತೋರಿಸುವಂತ ಒಂದು ಸಂದರ್ಭವನ್ನ, ಒಂದು ಅವಕಾಶವನ್ನ ಮಾಡಿಕೊಟ್ಟಾರ ಸೋಮಶೆಟ್ಟಿ ಅಪ್ಪಾಜಿ ಅವ್ರ ಮಕ್ಕಳು. ಆ ಮಕ್ಕಳಿಗೆ ಮತ್ತೊಂದು ಸಲ, ಇನ್ನೊಂದು ಸಲ, ಮಗದೊಂದು ಸಲ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಯಾರೇ ಇರಲಿ, ಅವರ ತಂದೆ ಅಥವಾ ತಾಯಿ ಏನೇ ಒಂದು ಮಾಡಬೇಕು ಅನ್ನುವಂಥ ಆಸೆಯನ್ನ ಒಳಗಿಟ್ಕೊಂಡು ಬದುಕ್ಯಾರ ಅಂತಂದ್ರ ಆ ಆಸೆಗೆ ನಾವು ಮಕ್ಕಳು ದೊಡ್ಡವರಾದ್ಮೇಲೆ ಅವರಿಗೆ ತಡಿಬಾರ್ದು. ಬರೀ ಅವ್ರು ನಮಗೋಸ್ಕರ ಬದುಕ್ಯಾರ. ಎಷ್ಟೋ ಸಲ ಸೀರೆ ತಗೊಳ್ಳೋಕೆ ದುಡ್ಡಿರಲ್ಲ, ಒಳ್ಳೆ ಬಟ್ಟೆ ಉಟ್ಕೊಂಡು ಈ ಇನ್ನು ಮುಂದೆ ಕಾರ್ಯಕ್ರಮ ಇದು ನಿರಂತರ ನಡೀಲಿ ಅಂತ ಹೇಳಿ ನಾನು ಮಲ್ಲಿಕಾರ್ಜುನ್ ನಿಂತ್ಕೊಳ್ಳಿರಲಿ, ಸ್ನೇಹಿತ ನವೀನ್ ಕುಮಾರ್ ಅಲ್ಲಿ ನಾನು ಮನವಿಯನ್ನು ಮಾಡ್ಕೊತೇನೆ. ಇದು ಒಂದಕ್ಕೆ ಇಷ್ಟೇ ಮಾಡಿ ಬಿಡದಲ್ಲ, ಇದು ಮಕ್ಕಳ ಕಾರ್ಯಕ್ರಮ ಆಗಬೇಕು. ಇಲ್ಲಿ 20 ಮಕ್ಕಳು ಒಂದೇಳೆ ಭಾಗವಹಿಸ್ತಾರ, 20 ಅವ್ರ ಪಾಲಕರು ಕೂಡ ಇಲ್ಲಿ ಭಾಗವಹಿಸ್ಬೇಕ್ರೆ. ಯಾಕಂದ್ರೆ ನಾವು ಮಾತಾಡಿ ಹೇಳ್ಬೇಕಾದ್ರೆ ಮಕ್ಕಳಿಗೆ ಏನೂ ಇಲ್ಲ, ನಾವೆಲ್ಲ ಹೇಳ್ಬೇಕಾದ್ರೆ ಅವ್ರ ಪಾಲಕರಿಗೆ ಹೇಳ್ಬೇಕಾಗ್ಯದ. ನಾವು ಮಕ್ಕಳಿಗೆ ಏನೂ ಕಲಿಸ್ತಾ ಇಲ್ಲ, ಬರೀ ಅವ್ರಿಗೆ ನಿರ್ಚಯ ಮಾತ್ರ ಭಾಳ ಮಾಡ್ತಾ ಇದ್ವಿ. ನನ್ನ ಮಕ್ಕಳು ಹಿಂಗೆ ಇರ್ಬೇಕು, ಅವ ಹಿಂಗೆ ಓದ್ಬೇಕು, ಅವ ಹಿಂಗೆ ಇರ್ಬೇಕಲ್ಲ, ಹಂಗೆ ಒಂದು ಮಾತ್ರ ನಾವು ಪಾಲಕರು ಅರ್ಥ ಮಾಡ್ಕೊಳ್ಬೇಕಾಗ್ಯದ. ನಾವೇನ್ ಹೇಳ್ತೇವಲ್ಲ ನಮ್ಮ ಮಕ್ಕಳಿಗೆ ಎಂದೂ ಕೇಳೋದು. ನಮ್ಮ ಮಕ್ಕಳು ನಾವು ಮಾಡೋದು ನೋಡಿ ಕಲಿತರ ಹೊರತಾಗಿ ನಾವೇನಾರ ಹೇಳಿದ್ರು ಅವ್ರು ಎಂದೂ ಕಲಿಯಲ್ಲ. ಮತ್ತು ನಾವು ಪಾಲಕರಾದರು ಎಷ್ಟರ ಮಟ್ಟಿಗೆ ನಾವು ಒತ್ತಡದಲ್ಲಿ ಎಷ್ಟು ಬಿಜಿ ಆಗಿಬಿಟ್ಟಿವಿ ಅಂದ್ರೆ ನನ್ನ ಮನೇನೆ ಕತೆ. ನನ್ನ ಬಗ್ಗೆ ಸಣ್ಣ ಮಗಳದ ನನಗೆ ದೊಡ್ಡ ಮಗಳು ಒಂದ್ಸಲ ಕುಂತ ಹಿಂಗೆ ಮನೆಗೆ ಭಾಳ ಸಲ ಕಿಟ್ಲೆ ಮಾಡ್ತಂಗೆ ಮಾಡಿಸ್ಬಿಟ್ಟಾಳ. ನೋಡುವ ಅಪ್ಪ, ನೀ ಕೊನೆ ಮಗಳ ಅಂತೇಳಿ ನೀ ಯಾವಾಗೂ ಸೇರಕ್ಕೆ ಹೋಗಲ್ಲ, ಇವತ್ತಿಗೆ ಎಂದ್ರೆ ನಿಮ್ಮ ಸಾಲಿಗೆ ಬಂದನ ಅಪ್ಪ, ಹೋಗ್ಲಿ ಎಂದ್ರೆ ಒಂದು ಪಾಲಕರ ಸಭೆಗೆ ಅಟೆಂಡ್ ಮಾಡ್ಯಾನ, ಅದನ್ನೂ ಇಲ್ಲ. ಅದಕ್ಕೆ ನೀ ಇವತ್ತು ಇಡೀ ಸ್ಕೂಲಿಗೆ ಫಸ್ಟ್ ಬಂದಿದ್ದೀನಿ. ಇವತ್ತು ನೀನು ಮಗಳಿಗೆ ನಂದೇ ಮನೆ ಕತೆ ಹೇಳ್ತೀನಿ. ನನ್ನ ಮಗಳು ನನಗೆ ಜಗಳ ಮಾಡ್ತಾಳೆ, ಅಪ್ಪ ನಾ ಇಡೀ ಸ್ಕೂಲಿಗೆ ಇವತ್ತು ಫಸ್ಟ್ ಬಂದಿದೆ. ಅಲ್ಲಿ ಶಾಲೆ ಬೋರ್ಡ್ನಾಗ ನನ್ನೊಂದು ಫೋಟೋ ಹಚ್ಚಾರ, ಅಲ್ಲಿಂತ ಒಂದು ಫೋಟೋ ತೆಗ್ಸಾರ, ಸರ್ಟಿಫಿಕೇಟ್ ಅಂದ್ರೆ ಇದು ಮಾರ್ಕ್ಸ್ ಕಾರ್ಡ್ ತೊಗೋಬೇಕಲ್ಲ, ನೀನು ನನ್ನ ಜೊತೆಗೆ ಬರಬೇಕು ಅಂತೇಳಿ. ನಾವು ಭಾರಿ ಬಿಜಿ ಮನುಷ್ಯರ್ರಿ. ಯಾಕೆ ಹಿಂಗೆ 10 ಕಾರ್ಯಕ್ರಮ ಯಾವ ಮಕ್ಕಳ ಬಗ್ಗೆ ಕೇಳಿ ನಮಗೇನು ಪುರ್ಸತ್ತು. ನಾವು ಅನ್ಕೊಂಡಿದ್ದೇವೆ ನಾವೇ ಭಾಳ ದೊಡ್ಡವರು, ನಮ್ಮ ಮಕ್ಕಳಿಂದ ಭಾಳ ಕಲಿಬೋದು ಅಂತೇಳಿ. ನಾ ಶಾಲೆಗಳು ಹೋಗಿ ನಮ್ಮ ಮುಖ್ಯ ಗುರುಗಳ ಜೊತೆ ಕುಂತು ಸುಮ್ಮನೆ ಮಾತಾಡ್ತಾ ಇದ್ದೆ ಜನರಲ್ ಆಗಿ. ಯಾಕಂದ್ರೆ ನಾವು ಭಾಳ ಬುದ್ಧಿವಂತರು ಅಂದ್ರೆ ಭಾಳ ಹಿಂಗೆ ಹುಡುಕು ನೋಡಲ್ಲ ನಾವು, ಸುಮ್ಮನೆ ಥೋಡಿದ್ರ ಮೇಲೆ ತಿಳ್ಕೊತ. ಯಾಕಂದ್ರೆ ನಾವು ಭಾಳ ಬುದ್ಧಿವಂತರ ನಾವು ಅನ್ಕೋತೇವಲ್ಲ. ಆ ಟೀಚರ್ ಇದ್ದ ನನ್ನ ಎದುರು ಒಂದು ಲಿಸ್ಟ್ ಕಾಣ್ತದೆ, ಅಲ್ಲಿ 3 ಹೆಸರು. ನನ್ನ ಮಗಳು ಏನು ಹೇಳ್ಯಾಳ, ನಾನು ಸ್ಕೂಲಿಗೆ ಫಸ್ಟ್ ಬಂದೀನಿ, ನೀ ಅಂಕಪಟ್ಟಿ ತಗೊಳ್ಳಪ್ಪ ಅಂತ ನಾನು ಕರ್ಕೊಂಡು ಹೋಗ್ಯಾಳ. ಅಲ್ಲೇ ಕುಂತ ಸುಮ್ಮನೆ ಸಣ್ಣದಾಗಿ ನೋಡ್ತೀನಿ, ಅಲ್ಲಿ 3 ಹೆಸರು ಕಾಣಿರ್ತಾವ. ನನ್ನ ಮಗಳ ಹೆಸರಲ್ಲಿ 2ನೇದು ಅದ, ಅಲ್ಲಿ ಮೇಲೆ ಇನ್ನೊಂದು ಹೆಸರದಕ್ಕಿಂತ 2ನೇ ಹೆಸರು, 3ನೇ ಹೆಸರು ಇನ್ನೊಂದು ಯಾವ್ದಾದ. ನಾನು ಏನೋ ಆಗಲಿಲ್ಲ, ಎಂದೂ ನಾನು ಪ್ರಥಮ ಬಾರಿಗೆ ಹೋಗಿ ಅಂತೇಳಿ ಶಿಕ್ಷಕ ಕರೆದು ಚಹಾ ಕೊಡಿಸಿ ಇವೆಲ್ಲ ತಗೊಂಡು ಮನೆಗೆ ಬಂದನ. ನಾ ಬಂದು ನನ್ನ ಹೆಂಡತಿಗೆ ಬೇಲತ್ತಿದ್ದೆ, ನಿನಗೆ ಹಾಗೆ ಹೇಳಿಲ್ಲ ನಂಗೆ ಚಮ್ಮೂರು ಕೆಲಸ, ಸುಮ್ಮನೆ ಏನಾರ ಮಾಡಿ ನನಗೆ ಯಾವ್ದಾರ ಕೆಲಸಕ್ಕೆ ಕಳಿಸ್ತೀನಿ. ಸುಮ್ಮನೆ ಹೇಳ್ತಿದ್ದಕ್ಕೆ ಸ್ಕೂಲ ಫಸ್ಟ್ ಬಂದಾಳ ಅಂತೇಳಿ, ಯಾಕೆ ಸೆಕೆಂಡ್ ಬಂದಾಳ ಪೂರ ಪೇಪರ್ ನೋಡಿ ಬಂದಿದೆ ಅಂತ ಹೇಳ್ತೀನಿ. ವ್ಯತ್ಯಾಸ ಅಲ್ಲ, ಅಷ್ಟೇ ಆಗಿದೆ. ನನ್ನ ಮಗಳು ಬಂದಿದ್ದು ಸ್ಕೂಲಿಗೆ ಫಸ್ಟೇನೆ. ಆ ಸ್ಕೂಲಲ್ಲಿ ಎಲ್ಲಿ ಫಸ್ಟ್ ಸೆಕೆಂಡ್ ಬರೋದು ನನ್ನ ಮಗಳದ್ದು ಒಂದು ಫೋಟೋ ಹಚ್ಚಕ್ಕೆ ಎಷ್ಟು ಮಾತ್ರ ಬರೆದಿಟ್ಟಾರೋ. ಆದ್ರೆ ನಾನು ನೋಡಿದಲ್ಲಿ ಏನಿತ್ತಂದ್ರೆ ಅದು ಅಟೆಂಡೆನ್ಸ್ ರಿಜಿಸ್ಟರ್ ಇತ್ತಂತದ್ದು. ಅಂದ್ರೆ ಇನ್ನೊಂದು ಹುಡುಗಿ ಈಗಿನಕ್ಕಿಂತ ಹೆಚ್ಚಿಗೆ ಅಟೆಂಡೆನ್ಸ್ ಬಂದ, ಆಕಿನ ಫಸ್ಟ್ ಅದ, ಈಗಿ ಒಂದೆರಡು ಸಾಲಿ ತಪ್ಪಿಸ ಅಂತ ಈಗ ಹೆಸರು 2ನೇ ಅದ. ಅಂದ್ರೆ ಅಷ್ಟು ನೋಡಂತ ಪುರ್ಸತ್ತು ನಮ್ಗಿಲ್ಲ. ಅಂಥದ್ದೇ ಸೇಮ್ ಇನ್ನೊಂದು ಘಟನೆ, 7ನೇ ಇನ್ನೊಂದು ಮಗಳದೇನೆ ಇದನ್ನು. ನಮ್ಮ ಮಗಳು 7ನೇ ಕ್ಲಾಸ್ನಾಗ ಎಲ್ಲಕ್ಕ ಫಸ್ಟ್ ಬಂದಿರ್ತಾಳ, ಆಕೆನೂ ಸೇಮ್ ಹಿಂಗೆ ಬಂದಿರ್ತಾಳ. ಇಡೀ ಸ್ಕೂಲಿಗೆ ಬೋರ್ಡ್ ಎಕ್ಸಾಮ್ ಇದ್ದಾನೆ, ಎಲ್ಲಕ್ಕ ಫಸ್ಟ್ ಬಂದಿನಿ, ಅಪ್ಪಾಜಿ ನೀವು ನಮ್ಮ ಸರ್ ಕರ್ದಾಗ ನೀವು ಬರಬೇಕು ಅಂತೇಳಿ. ನಾನು ಅಲ್ಲಿ ಸರಿಗೆ ಹೋಗಿದ್ದೆ, ಯಾಕಂದ್ರೆ ಬರಗಳಂದ್ರೆ ಸುಮ್ಮನೆ ಬರಲ್ಲ ಅಂತ ತಿಳ್ಕೊಂಡು ಏನೋ ಹೇಳಿರ್ಬೇಕು ಅಂತೇಳಿ. ಅವಾಗ ಶಾಲೆಗೆ ಸಹಜಾಗಿ ಅವ್ರು ಸರ್ ಹೇಳಿದ್ರು,
ಹೌದ್ರಿ, ನಿಮ್ಮ ಮಗಳು ಭಾಳ ಹುಷಾರದಾಳಕ್ಕೆ 85% ಅಂಕಗಳನ್ನು ತೊಗೊಂಡಾಡ್ರಿ ನಿಮ್ಮ ಮಗಳು. ಮುಂದೆ ಏನು ಅಡ್ಮಿಷನ್ ಮಾಡ್ತೀರಿ ಸಾಮಾನ್ಯವಾಗಿ ಹೇಳೋದು. ನನಗೋದು ಸಿಟ್ಟನೆ, ನಾನು ಆಕೆ ಫಸ್ಟ್ ಬಂದ 100 ಮಾರ್ಕ್ಸ್ ತೊಗೊಂಡಾಳಂತ ನಮ್ದು ಅಂತ ಹೇಳಕ್ಕೆ ಆಕೆ 85 ತೊಗೊಂಡು ಈಕೇನು ಭಾಳ ಓದೇಳ ಅನ್ನಂಗೆ. ಅದು ನನಗೆ ಆಮೇಲೆ ಗೊತ್ತಿತ್ತು, ಇಡೀ ಆ ಶಾಲೆಗೆ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದೆ 85%. ಅದೇ ಈಕೆ ತೊಗೊಂಡಳ ಅಂತ ನನಗೆ ಗೊತ್ತಿಲ್ಲ. ನಾವೆಲ್ಲ ಹೆಂಗೆ ಅನ್ಕೊಂಡಿವಿ ಅಂದರೆ ಬರೀ ನಮ್ಮ ಮಕ್ಕಳ ಅಂಕ ತೊಗೊಂಡ್ರೆ ಎಲ್ಲಕ್ಕಿಂತ ಭಾಳ ಚಲೋ ಅಂತ ಅನ್ಕೊಂಡಿವಿ. ಬೇರೆ ಯಾವುದೇ ಕ್ಷೇತ್ರದ ನಮ್ಮ ಮಕ್ಕಳು ನಮಗೆ ಭಾಳ ಖುಷಿ ಆಗೋದು ಅಲ್ಲೇ ಅಲ್ಲ. ಹೀಗಾಗಿ ನನ್ನ ಮಕ್ಕಳಿಗೆ ಏನು ಹೇಳಬೇಕಲ್ಲ, ನಿಜವಾಗ್ಲೂ ಭಾರಿ ಅದ್ಭುತ. ಈಕಿನ ಹೆಸರು ಏನಂತೆಲ್ಲ ಹೋಯ್ತು ನನಗೆ, ವಿಜಯ್ ಕುಮಾರ್ ಪಾಟೀಲ್ ಅವ್ರ ಮಗಳು. ಏನ ಸಮ್ಮಾನಿದೆ ಯಶ್ವಿಕಾ. ನಾನು ಕಳೆದ ಸಲ ಹುಲ್ಸೂರಿನಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಕ್ಕಳ ಗೋಷ್ಠಿ ಅಂತ ಮಾಡಿದ್ದೆ ನಾನು. ಅಲ್ಲಿ ಕೇಶವನ ಭಾಗವಹಿಸಿದ್ದೇನೆ ಅಂತ ಅನ್ಕೊಂಡಿನಿ. ಈ ಹುಡುಗಿ ಮಾತಾಡಾಗ ಈ ಪುಟ್ಟಗೌರಿ ಸೀರಿಯಲ್ನ ರಂಜಿನಿ ರಾಘವನ್ನ ನನ್ನ ಬಾಜುನೇ ಕೂತಿದ್ರು. ಈಕಿನೊಂದು ಹಾಡ ಕೇಳಿ ಆಕೆನೇ ಹೇಳ್ತಾ ಇದ್ರು, ನಿಜವಾಗ್ಲೂ ನನ್ನ ಬಾಲ್ಯದಿಂದ ಅವಳು ಇಂಥದೇ ಸಂಸ್ಕಾರ ಸಿಕ್ಕಿ ನನಗೂ ನನ್ನ ಮಕ್ಕಳು ಓದಿಸಿದ್ದೆ. ಆದರೆ ನಾನು ಇನ್ನೂ ಎಷ್ಟು ಫೇಮಸ್ ಆಗೋದಿತ್ತು ಸರ್, ಎಷ್ಟು ಸಣ್ಣ ಹುಡುಗಿ ಏನು ಅದ್ಭುತ ಮಾತಾಡ್ತಾರೆ, ನೀನು ಬೀದರ್ನಕ್ಕೆ ಅಲ್ಲ ಅಂತ ಹೇಳ್ತಾ ಇದ್ರು. ಅಂದರೆ ನಮ್ಮ ಮಕ್ಕಳಲ್ಲಿ ಒಳಗೆ ಏನು ಪ್ರತಿಭೆ ಕೆಲಸ ನಮಗೆ ಗೊತ್ತಿಡಕ್ಕಾಗಲ್ಲ. ನಾವೆಲ್ಲ ಅನ್ಕೊಂಡಿದ್ದೀವಿ. ನಾನು ಏನೋ ಪಾಲಕರಿಗೆ ಹೇಳ್ತೀನಿ, ಇವು ನಮ್ಮ ಮಕ್ಕಳೇ, ಆದ್ರೆ ಅವು ನಮಗೆ ಸೇರಿದ ಅಲ್ಲೇ ಅಲ್ಲ. ಅವ್ರು ನಮ್ಮ ಮೂಲಕ್ಕೆ ಬಂದಿರ್ಬೇಕಷ್ಟೇ. ಆದ್ರೆ ಅವ್ರಿಗೆ ಅಂತ ಯೋಚನೆಗಳವ, ಅವ್ರಿಗೆ ಅಂತ ಕನಸುಗಳವ. ಆದ್ರೆ ನಾವೇ ಅವ್ರ ಕಾಲಿಗೆ ಹಾಕಕ್ಕೆ ನೀವು ಹಿಂಗೆ ಆಗ್ಬೇಕು ಅಂತ ನಾವೇನು ಕಲಿಸ್ತಾ ಇದೀವಲ್ಲ, ಅದನ್ನು ಬಿಟ್ಟು ಮಕ್ಕಳಿಗೆ ಒಂದ್ಸಲ ಫ್ರೀಯಾಗಿ ಬಿಟ್ಬಿಡ್ಬೇಕಾದವು. ಏನಾರ ಮಾಡಲಿ ಏನಾರ ಬರೀಲಿ ಅಂತೇಳಿ ಆ ನಿಟ್ಟಿನಲ್ಲಿ ಮಾಡಿದ್ರೆ ಒಂದೊಂದು ಮಕ್ಕಳಲ್ಲಿ ನಾವು ಏನೆಲ್ಲ ಕೇಳ್ಬೋದು. ಕೊನೆಗೆ ಒಂದು ಮಾತನ್ನು ಹೇಳ್ತೀನಿ. ಮೊನ್ನೆ ಕಲಬುರಗಿಯಲ್ಲಿ ಲಾಸ್ಟ್ ಒಂದು 10 ವರ್ಷದ ಒಂದು ಕಲಬುರಗಿ ಕಂಪೋಸ್ ಒಂದು ಕಾರ್ಯಕ್ರಮ ನಡೆದಿತ್ತು. ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಸಾವಿರಾರು ಮಕ್ಕಳಲ್ಲಿ ಅಬ್ದುಲ್ ಕಲಾಂ ಅವ್ರು ಮಾತಾಡ್ತಾ ಇರ್ತಾರೋ, ಮಕ್ಕಳಿಗೆಲ್ಲ ಪ್ರಶ್ನೆ ಕೇಳ್ತಾ ಇರ್ತಾರ, ಏ ಮಗು ನೀನೇನಾಗ್ಬೇಕಂತೀಯ ಅಂತ. ಅದು ಎದ್ದಿಂತ ನಾನು ಡಾಕ್ಟರ್ ಆಗ್ಬೇಕಂತೀನಿ ಅಂತ. ಇನ್ನೊಂದು ಮಗು ಎದ್ದು ಹೇಳ್ತಾರೆ, ನಾನು ಇಂಜಿನಿಯರ್ ಆಗ್ಬೇಕಂತ ಇದ್ದೀನಿ. ಇನ್ನೊಂದು ಮಗು IAS ಆಗ್ಬೇಕಂದಾಗ ಇನ್ನೊಂದು ಹುಡುಗಿ ಬೀದರ್ನ ನಮ್ಮ ಸರಸ್ವತಿ ಶಾಲೆ ಹುಡುಗಿ ಎದ್ದು ನಿಂತು ಕೇಳ್ತಾಳ, ನೀವೆಲ್ಲ ಇಷ್ಟು ದೊಡ್ಡವರಿದ್ದೀರಿ, ನೀವೆಲ್ಲ ನಂಗೆ ರೋಲ್ ಮಾಡಲ್ ಅಂತ ನಾವು ಅನ್ಕೊಂಡಿದ್ದೀವಿ. ಪ್ರತಿ ಸಲ ನಿಮ್ಮ ಬಗ್ಗೆನೇ ನಮ್ಮ ಶಾಲೆಯಲ್ಲಿ ಮಕ್ಕಳು ನಮ್ಮ ಸರ್ ಪಾಠಗಳು ಹೇಳ್ತಾರ, ಆದ್ರೆ ನಿಮ್ಲಿಂದ ಅದೊಂದು ಬೇಸರ ಆಯ್ತು ಇವತ್ತಾ ಅಂತೇಳಿ. ಹೌದಾ ಮಗು, ಏನದು ಅಂತ ಕೇಳಿದಾಗ ನೀವೆಲ್ಲ ಮಕ್ಕಳನ್ನ ಡಾಕ್ಟರ್ ಐತಿ ಏನೋ ಇಂಜಿನಿಯರ್ ಐತಿ ಅಂತ ಕೇಳಿದ್ರೆ, ಅದೇ ಒಂದು ಮಗುವನ್ನ ನೀವು ರೈತನ ಆಗ್ತಿ ಅಂತ ಯಾಕೆ ನೀವು ಪ್ರಶ್ನೆಯನ್ನು ಕೇಳಿಲ್ಲ ಅಂತ ಪ್ರಶ್ನೆನ ಮಗು ಕೇಳಿತ್ತಲ್ಲ ವೇದಿಕೆಯಾಗಿ. ಸ್ವತಃ ಅಬ್ದುಲ್ ಕಲಾಂ ಅವರೇ ಆ ವೇದಿಕೆಗೆ ನಿಂತು ಮಾತಾಡು, ಆಯ್ತಮ್ಮ ಇದನ್ನ ನಾನು ತಿದ್ದುಕೊಳ್ತೀನಿ, ಇನ್ನು ಮುಂದೆ ಈ ತರ ಪ್ರಶ್ನೆಯನ್ನು ಕೇಳಿದಾಗ ಯಾಕೆ ನೀವು ರೈತ ಆಗಲ್ಲ ಅಂತಕ್ಕಂಥ ಪ್ರಶ್ನೆಯನ್ನು ನಿನ್ನಿಂದ ಕಲಿತು ಇನ್ನು ಮುಂದೆ ಆರಂಭ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದಂತ. ಅಂದ್ರೆ ಎಷ್ಟೋ ಬಾರಿ ಇಂಥ ಮಕ್ಕಳಿಂದಲೇ ನಾವು ಮಾತು ಕಲುವಂತ ಅನೇಕ ವೇದಿಕೆಗಳು ನಮ್ಗೆ ಅಷ್ಟೇ ಸಿಕ್ಕಿರ್ತಾವ. ನಿಜವಾಗ್ಲೂ ಇಂಥ ಅದ್ಭುತವಾದ ಮಕ್ಕಳು ಯಾರ ಬಳಿ ಏನು ಸಿಕ್ತಿದ್ರು ಗೊತ್ತಿಲ್ಲ. ಭವಿಷ್ಯದಲ್ಲಿ ಮಕ್ಕಳಿಗೆ ಏನೆಲ್ಲ ಆಗ್ಬೋದು, ಒಳ್ಳೆ ಶಿಕ್ಷಕರಾಗ್ಬೋದು, ಒಳ್ಳೆ ವಿಜ್ಞಾನಿ ಆಗ್ಬೋದು, ಒಳ್ಳೆ ರಾಜಕಾರಣಿ ಆಗ್ಬೋದು, ಒಳ್ಳೆ ರೈತ ಆಗ್ಬೋದು. ಈ ಮಕ್ಕಳನ್ನ ಪ್ರೋತ್ಸಾಹ ಮಾಡುವಂತ ಕೆಲಸಕ್ಕೆ ನಾವು ಬಿಡಬೇಕಾಗಿದೆ ಹೊರತಾಗಿ ನಾವು ಅನ್ಕೊಂಡಂಗೆ ನಮ್ಮ ಮಕ್ಕಳು ಆಗ್ಲಿ ಅಂತ ನಾವೆಂದು ಬಯಸಬಾರ್ದು. ಮತ್ತು ಮಕ್ಕಳನ್ನು ಒಂದು ಮಾತನ್ನು ಹೇಳ್ತೀನಿ, ನೀವು ಇವತ್ತು ಏನು ಅನ್ಕೋತೀರಿ ಮಕ್ಕಳೇ, ನೀವು ಆಗಿರ್ತೀರಿ. ನೀವೇನು ಅನ್ಕೋತೀರಿ ನೀವು ಅದನ್ನ ಆಗಿರ್ತೀರಿ. ಆ ಛಲ ಮಾತ್ರ ನಿಮ್ಮಲ್ಲಿ ಇರಬೇಕು. ಅದಕ್ಕೆ ಪಟ್ಟ ಒಂಚೂರು ಪರಿಶ್ರಮವನ್ನು ಹಾಕಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಮಾತನಾಡೋ ವೇದಿಕೆ ಎಲ್ಲ ಅಂತ ಭಾವಿಸಿದ್ದೀನಿ. ಈಗಾಗಲೇ ತಡೆಯಾಗದ. ನಿಜವಾಗ್ಲೂ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ನನ್ನ ಪ್ರೀತಿಯ ಶತ ಅದು ಡಾಕ್ಟರ್ ಮಲ್ಲಿಕಾರ್ಜುನ್ ನಿಂಗದಳ್ಳಿಯವರು ಇರ್ಬೋದು, ನಮ್ಮ ರವೀಣ್ ಕುಮಾರ್ ಸೋಮಶೆಟ್ಟಿ ಇರ್ಬೋದು, ಅವ್ರ ಇಡೀ ಟೀಮ್ಗೆ ಭಾಳ ಒಂದು ದೊಡ್ಡ ಒಂದು ಧನ್ಯವಾದಗಳನ್ನ ಹೇಳ್ತೀನಿ. ಈ ಕಾರ್ಯಕ್ರಮದಿಂದ ನಾನು ಒಂದು ಸಣ್ಣದು ಏನು ಕಲ್ತೀನಿ ಅಂದ್ರೆ, ಇದೇನು ಸಣ್ಣ ವೇದಿಕೆ ಗೊತ್ತಿಲ್ಲ, ಶುರು ಐತಲ್ಲ, ನವೆಂಬರ್ 14ನೇ ತಾರೀಕಿಗೆ ನಾವೆಲ್ಲರೂ ಮಕ್ಕಳ ದಿನಾಚರಣೆ ಅಂತ ಮಾಡಿರ್ತೀವಿ. ಒಂದು ದಿನ ಹಿಂದನೋ ಮುಂದೆನೋ ಇದೇ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಈ ಸಾರಿ ಒಂದು ಉತ್ತಮವಾದ ಒಂದು ಮಕ್ಕಳ ಸಮಾವೇಶವನ್ನು ಆಯೋಜನೆ ಮಾಡ್ತೀನಿ. ಅಕ್ಕಪಕ್ಕದ ಸೋನಾರಿಯನ್ನು ಸಾಕಾರ ಮಾಡಿ ಈ ಮಕ್ಕಳ ಇನ್ನೂ ಸ್ವಲ್ಪ ದೊಡ್ಡ ವೇದಿಕೆ ಒಯ್ಯುವಂಥ ಕೆಲಸ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಟ್ಟಾರೆಗೆ ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸಲುವಾಗಿ ಮತ್ತೊಂದು ಸಲ ಎಲ್ಲ ಮಕ್ಕಳಿಗೂ ಎಲ್ಲ ಗಣ್ಯರಿಗೂ ವಂದಿಸಿ ನನಗೂ ಕರೆದು ಒಂದೆರಡು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡ್ತಾರಲ್ಲ, ಹೀಗಾಗಿ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ. ಒಂದು ಕಾರಣ ಏನಂದರೆ, ನಾನು ಬಾಲ್ಯ ಹಿಡ್ಕೊಂಡು ಹಿಡ್ಕೊಂಡು ಚಿತ್ರಕಲೆ ಬಗ್ಗೆ ಭಾಳ ಅಭಿರುಚಿ ಇರೋದ್ರಿಂದ ನಾನು ಚಿತ್ರಕಲೆಯಲ್ಲಿ ಹೆಚ್ಚು ಆಳವಾಗಿ ಅಭ್ಯಾಸ ಮಾಡಿ ಪ್ರಾರಂಭ ಮಾಡಬೇಕಂತ ವಿಚಾರ ಇತ್ತು. ಅವು ನಾನು ಹೆಚ್ಚು ಅಭ್ಯಾಸಗಳಿಂದ ಒಲವು ಇರಲಿಲ್ಲ. ನಮ್ಮ ತಂದೆ ತಾಯಿಯರು ನಾವು ಚಿತ್ರಕಲೆಗೆ ಪ್ರೋತ್ಸಾಹ ಕೊಟ್ಟು ಏನು ಮುಂದುವರ್ಸ್ಕೊಂಡು ಬಂದಿದ್ದಾರೆ. ಅದೇ ರೀತಿಗೆ ನಿಮ್ಮಲ್ಲಿದ್ದಂಥ ಪ್ರತಿಭೆ ಏನದ, ಈಗ ಇವತ್ತೇನು ಭಾಷಣ ಹೇಳಿದ್ರಿ, ಚಿತ್ರ ನೋಡ್ಕಸಿ ಸಾಹಿತ್ಯನ ಹೇಳಿದ್ರಿ, ವಚನ ಸಾಹಿತ್ಯ ಹೇಳಿದ್ರಿ, ಭಾಷಣ ಹೇಳಿದ್ರಿ, ಇಂಥ ಎಲ್ಲ ವಿದ್ಯಾರ್ಥಿಗಳು ನಿಮ್ಮಲ್ಲಿದ್ದಂಥ ಪ್ರತಿಭೆಯನ್ನು ಅದನ್ನೇ ಹೆಚ್ಚಾಗಿ ಒತ್ತು ಕೊಟ್ಟು ಮುಂದುವರ್ಸ್ಕೊತ ಹೋದರೆ ಮುಂದೆ ಒಂದು ದಿನ ನೀವು ದೊಡ್ಡ ಸಾಧನೆ ಮಾಡ್ಕಸಿ ಜಗತ್ತಿಗೆ ಒಂದು ಮಾದರಿಯಾಗಿ ಆಗ್ಬೋದಂತ ಈಗ ಸಮಯದಲ್ಲಿ ನಾವು ಹೇಳ್ತೀನಿ. ಈ ಪ್ರತಿಯೊಂದು ಚಿತ್ರಕಲೆಯನ್ನು ಏನೇನು ಹೇಳ್ಬೇಕಂದ್ರೆ, ಬಾಲ್ಯ ಹಿಡ್ಕೊಂಡು ಆಯ್ಕೆ ಆಗೋವರೆಗೆ ಈ ಸಂಗ್ರಹ ಮಾಡೋಕೆ ನಾನು ವಚನ ಸಾಹಿತ್ಯ ಮತ್ತು ಜನವಾಣಿಯ ಸಂಗ್ರಹ ಇಟ್ಕೊಂಡು ಚಿತ್ರ ಸಂಗ್ರಹ ಮಾಡಿದ್ದೀನಿ. ಸುಮಾರು ನನಗೆ 15 ವರ್ಷ ಇದು ಸಮಯ ಹತ್ತಿದ್ದು.
ಈ ಚಿತ್ರವನ್ನು ನಾನು ಹೆಚ್ಚಾಗಿ ಜಲವರ್ಣದಲ್ಲಿ ಮಾಡೀನಿ. ಕಾರಣ ಏನಂದರೆ ಜಲವರ್ಣನು ಏನಾಗ್ತದಂದರೆ ಒಂದು ಸಲ ಹಚ್ಚಿದಾಗ ಮತ್ತು ಪದೇ ಜಲವರ್ಣ ಪದೇ ಮತ್ತು ಪೇಂಟಿಂಗ್ ಮಾಡೋಕ್ಕೆ ಬರುತ್ತಿಲ್ಲ. ಅದೇ ಆಯಿಲ್ ಕಲರ್ ಆಯಿಲ್ ಕಲರ್ ಮಾಡಿದ್ರದ್ದು ನಾವು ಕೆಡ್ಸಿ ಮಾಡ್ಬೋದು. ಆದರೆ ಈ ಸಾಧನೆ ಏನದಲ್ಲ, ಈ ಕಲೆಯನ್ನು ಇದು ಹೆಚ್ಚಾಗಿ ಜನರು ಆರ್ಟಿಸ್ಟ್ ಕಲೆಗಾರರು ಉಪಯೋಗ ಮಾಡುವುದಿಲ್ಲ. ಅದಕ್ಕೆ ನಾನು ಇದನ್ನೇ ನನ್ನ ಗುರಿಯಾಗಿಟ್ಟುಕೊಂಡು ಇದರಲ್ಲೇ ನಾನು ಮುಂದುವರಿಯಬೇಕನ್ನೋ ಉದ್ದೇಶ ಇಟ್ಕೊಂಡು ಸುಮಾರು 124 ಬಸವರಾಜ ಚಿತ್ರಗಳನ್ನು ಮಾಡಿಸಿ ಈ ಬೀದರ್ ನಾಡಿನಲ್ಲಿ ಒಂದು ಕಲಾ ಆರ್ಟ್ ಗ್ಯಾಲರಿಯನ್ನು ಮಾಡಿ ಬಸವನ ಜೀವನ ಚರಿತ್ರೆಯನ್ನು ಪರಿಚಯ ಮಾಡಬೇಕು. ಇಡೀ ವಿಶ್ವಕ್ಕೆ ಇದು ಮಾದರಿ ಆಗಬೇಕು ಕಲೆ ಇದು ಬಸವನ ಆರ್ಟ್ ಗ್ಯಾಲರಿ ಅಂತ ನಾನು ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಇಲ್ಲೇ ಬೀದರ್ಗೆ ಸ್ಥಾಪನೆ ಮಾಡಿದೆ. ತಾವೆಲ್ಲರೂ ಇದೇ ರೀತಿ ಬಂದು ಇದೇ ಹೆಚ್ಚಾಗಿ ನಾವು ಇಲ್ಲಿ ಬಂದು ಕಸಿ ಜನರಿಗೆ ಮಕ್ಕಳಿಗೆಲ್ಲ ತೋರಿಸ್ಬೇಕು. ಬಂದಂಥ ಜನರು ಎಲ್ಲರಿಗೂ ನೀವು ಹೇಳಿ ಕಸಿ ಆದಷ್ಟು ಬಸವನ ಜೀವನ ಚರಿತ್ರೆ ಎಲ್ಲರಿಗೂ ಗೊತ್ತಾಗಂಗೆ ನೀವು ಪ್ರಚಾರ ಮಾಡೋಕನ್ನು ಈ ಸಮಾಜದಲ್ಲಿ ಹೇಳಿ ಕಸಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ.